ಇನ್ನು ಇದೇ ಸಮಾವೇಶದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದರು. ನಿನ್ನೆ ಚಾಮರಾಜನಗರದಲ್ಲಿ ಅವರು ಕೊಟ್ಟಂತಹ ಹೇಳಿಕೆಗೆ ಟಾಂಗ್ ಅನ್ನ ಕೊಟ್ಟರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಸಿಎಂಗೆ ಅವರ ಕಾಲ ಮುಗ್ದಿದೆ ಅಂತ ಗೊತ್ತಾಗಿದೆ, ಅದಕ್ಕೆ 60,000 ಹೆಚ್ಚು ಲೀಡ್ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಜೊತೆಗೆ ಕಮಲದ ಗುರುತಿಗೆ ಮತ ನೀಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿ, ಆಗ ಅಮಿತ್ ಶಾ ಅವರು ಬಂದಿದ್ದಕ್ಕೆ ಸಾರ್ಥಕತೆ ಸಿಗಲಿದೆ ಅಂತ ಹೇಳಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಯಡಿಯೂರಪ್ಪ ಹೇಳಿದ್ದಾರೆ. ಮೈಸೂರಿಗೆ ಹೋಗಿ ಹೇಳಿದ್ದಾರೆ, ನನ್ನ ಉಳಿಸಿ ನನಗೆ ಹೆಚ್ಚು ಓಟ್ ಕೊಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಆಗಿದೆ, ನನ್ನ ಕಾಲ ಮುಗೀತು, BJP ಅವರು ಬಂದು ಕುರ್ಚಿಯಲ್ಲಿ ಕುಂತ್ಕೊಳ್ತಾರೆ ಅನ್ನೋದು ಅವ್ರಿಗೂ ಅನುಭವ ಆಗಿ ಈ ಮಾತನ್ನು ಆಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಒಂದು ದಿನ ನೀವು ವಿಶ್ರಮಿಸ್ತೇನೆ. ಯಡಿಯೂರಪ್ಪನವರೇ, ಈ ಚುನಾವಣೆ ಮುಗಿಯೋವರೆಗೆ ನಾವು ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಸಹ ಮನೆ ಮನೆಗೆ ಹೋಗ್ತೇವೆ, ಭಾರತೀಯ ಜನತಾ ಪಾರ್ಟಿಯ ವಿಚಾರಗಳನ್ನು ತಿಳಿಸ್ತೇವೆ. ಬರುವಂಥ ಚುನಾವಣೆಯಲ್ಲಿ ಕಮಲದ ಹೂವಿನ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ತೇವೆ ಅನ್ನೋ ಕೆಲಸವನ್ನು ನೀವು ಮಾಡಿದ್ರೆ ನನಗನ್ಸುತ್ತೆ ಅಮಿತ್ ಶಾ ಜಿಯವರು ಅಲ್ಲಿಂದ ಇಲ್ಲಿಗೆ ಬಂದದಕ್ಕೆ ಸಾರ್ಥಕ ಆಗುತ್ತೆ. ಆ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.